Hi everyone. Today I'm going to teach about subject verb agreement. More examples. See, subject verb agreement ಕರ್ತೃ ಕ್ರಿಯಾಪದ ಹೊಂದಾಣಿಕೆ ಆಗ್ತಕ್ಕಂತಹ ಹಲವಾರು ಎಕ್ಸಾಂಪಲನ್ನು ನೋಡೋಣ. ರೂಲ್ಸ್ ಗೊತ್ತಿರುವ ಹಾಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ಏನಂದ್ರೆ ಸಿಂಗ್ಯುಲರ್ ವರ್ಬನ್ನು ಹಚ್ಚಬೇಕಾಗುತ್ತಾ, ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಪ್ಲೂರಲ್ ವರ್ಬನ್ನು ಹಾಕಬೇಕಾಗುತ್ತಾ. ಸಿ ಎಕ್ಸಾಂಪಲ್ಸ್. ಎವ್ರಿ ಸೀಟ್ ಇನ್ ದಿಸ್ ಬಸ್ ಡ್ಯಾಶ್ ಅ ನಂಬರ್. ಅದಕ್ಕೆ ಯಾವುದು ಅಗ್ರಿ ಆಗುತ್ತೆ? ವರ್ಬು ಹ್ಯಾಸ್ ಆಗುತ್ತಾ ಅಥವಾ ಹ್ಯಾವ್ ಆಗುತ್ತೆ? ಸಿ ಎರಡು ಹಾಕಿ ನೋಡೋಣ. ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ಅ ನಂಬರ್, ಅಗ್ರಿ ಆಗುತ್ತಾ? ಆ್ಯಂಡ್ ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾವ್ ಅ ನಂಬರ್, ಅಗ್ರಿ? ನೋ. ಸಿ ಇಲ್ಲಿ ಎವ್ರಿ ಸೀಟ್ ಇನ್ ದಿಸ್ ಬಸ್ ಡ್ಯಾಶ್ ಅ ನಂಬರ್ ಅಂದ್ರೆ ಇಲ್ಲಿ ಎವ್ರಿ ಅನ್ನೋದು ಏನಂದ್ರೆ ಏಕವಚನ ಸೂಚಿಸುತ್ತೆ. ಇಲ್ಲಿ ಎವ್ರಿ ಸೀಟ್, ಬಸ್ಸಿನಲ್ಲಿ ಪ್ರತಿಯೊಂದು ಬಸ್ಸಿಗೂ ಏನಂದ್ರೆ ಒಂದೊಂದು ನಂಬರ್ ಐತಿ, ಹಾಗಾಗಿ ಏನಂದ್ರೆ ಇದು ಏಕವಚನ ಆಗುತ್ತೆ. ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ಅ ನಂಬರ್, ಹ್ಯಾಸ್ ಅ ನಂಬರ್. ಆ್ಯಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಇಟ್ ಥರ್ಡ್ ಪರ್ಸನ್ನು ಸಿಂಗ್ಯುಲರ್ ಇದ್ದಾಗ ನಾವೇನಂದ್ರೆ ಯಾವ ವರ್ಬ್ ಯೂಸ್ ಮಾಡ್ತೀವಿ ಅಂದರೆ ಆ್ಯಸನ್ನು ಯೂಸ್ ಮಾಡ್ತೀವಿ. ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ? ಐ, ಯು, ಉಯ್, ದೇ ಇದ್ದಾಗ ನಾವು ಆ್ಯವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಎವ್ರಿ ಅನ್ನೋದು ಏನಂದರೆ ಏಕವಚನ ಸೂಚಿಸುತ್ತೆ. ಅಂದರೆ ಎವ್ರಿ ಸೀಟ್ ಇನ್ ದಿಸ್ ಬಸ್, ಈ ಬಸ್ಸಿನಲ್ಲಿ ಒಂದೊಂದು ಸೀಟಿಗೆ ಏನಂದ್ರೆ ಒಂದೊಂದು ನಂಬರ್ ಅದಾವ ಅಂದ್ರೆ ಇದೇನಂದ್ರೆ ಏಕವಚನ. ಹಂಗಾಗಿ ಏನಂದ್ರೆ ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ಅ ನಂಬರ್. ಈ ಬಸ್ನಲ್ಲಿ ಒಂದೊಂದು ಸೀಟಿಗೆ ಏನಂದ್ರೆ ಒಂದೊಂದು ನಂಬರ್ ಐತಂತ ಅರ್ಥ. ಎರಡನೇ ಎಕ್ಸಾಂಪಲ್ ನೋಡೋಣ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಡ್ಯಾಶ್ ಅ ನಂಬರ್ಸ್. ಇಲ್ಲಿ ಏನಂದ್ರೆ ಈ ಸೆಂಟೆನ್ಸ್ ಮೊದಲಿಗೆ ನಾವು ಆಲ್ ಅನ್ನೋದು ಏನಂದ್ರೆ ಬಹುವಚನ ಸೂಚಿಸುತ್ತೆ. ಸೀಟ್ಸ್ ಅದು ಏನಂದ್ರೆ ಬಹುವಚನ. ಹಂಗಾಗಿ ಏನಂದ್ರೆ ಇಲ್ಲಿ ಹ್ಯಾವನ್ನು ಬಳಸಬೇಕಾಗುತ್ತೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ಸ್. ಪ್ರತಿಯೊಂದು ಏನಂದ್ರೆ ಸೀಟಿಗೆ ನಂಬರ್ಗಳಿವೆ. ಈ ಬಸ್ನಲ್ಲಿ ಪ್ರತಿಯೊಂದು ಸೀಟಿಗೂ ಏನಂದ್ರೆ ನಂಬರ್ಗಳಿವೆ, ನಂಬರ್ಸ್. ಮೇಲೆ ನೀವು ಆ ಎಕ್ಸಾಂಪಲ್ಲಿಗೆ ಇದಕ್ಕೆ ಯಾವ ರೀತಿಯಾಗಿ ಡಿಫ್ರೆನ್ಸನ್ನು ನೋಡ್ಬೋದು. ಆಲ್ ಅನ್ನೋದು ಬಹುವಚನವನ್ನು ಸೂಚಿಸುತ್ತೆ. ಸೀಟ್ ಇಲ್ಲ, ಸೀಟ್ಸ್ ಐತೆ. ಆಮೇಲೆ ನಂಬರ್ ಇಲ್ಲ, ನಂಬರ್ಸ್ ಅಂತ ಐತೆ. ಸೊ ದಟ್ಸ್ ವೈ ಏನಂದ್ರೆ ವಿ ಹ್ಯಾವ್ ಟು ರೈಟ್ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ಸ್. ಆ್ಯಂಡ್ ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವಿಸಿಟಿಂಗ್ ಆರ್ ಈಸ್ me in this evening. One of my friends dash me in this evening. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್, ಇಲ್ಲಿ ಏನಂದ್ರೆ ನನ್ನ ಎಲ್ಲ ಫ್ರೆಂಡ್ಸೂ ಆಗೋದಿಲ್ಲ. ಎಲ್ಲ ಫ್ರೆಂಡ್ಸ್ನಲ್ಲಿ ಒಬ್ಬ ಫ್ರೆಂಡ್ ಏನಂದ್ರೆ ಇವತ್ತು ಈವ್ನಿಂಗ್ ಮೀಟ್ ಆಗಕ್ಕೆ ಬರಕತ್ತನ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಏನಂದ್ರೆ ಇಲ್ಲಿ ಒನ್ ಆಫ್ ಅಷ್ಟೇ ಕನ್ಸಿಡರ್ ಮಾಡಿ ಏನಂದ್ರೆ ಅದು ಏಕವಚನ ಆಗುತ್ತೆ. ಇಲ್ಲಿ ನಾವೇನು ಹಚ್ಬೇಕಾಗುತ್ತಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ವಿಸಿಟಿಂಗ್ ಮೀ ದಿಸ್ ಈವ್ನಿಂಗ್. ಸಾಯಂಕಾಲ ಏನಂದ್ರೆ ನನ್ನ ಹಲವಾರು ಫ್ರೆಂಡ್ಸ್ನಲ್ಲಿ ಒಬ್ಬ ಏನಂದ್ರೆ ನನ್ನನ್ನು ಭೇಟಿಯಾಗಲು ಬರುತ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ದ ಕ್ರೌಡ್ ಡ್ಯಾಶ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ವಾಸ್ ಹಚ್ಬೇಕಾ, ವರ್ ಹಚ್ಬೇಕಾ, ಯಾವ್ದು ಅಗ್ರಿ ಆಗುತ್ತೆ, ಯಾವ್ದು ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ದ ಕ್ರೌಡ್ ಡ್ಯಾಶ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಇಲ್ಲಿ ಏನಂದ್ರೆ ಕ್ರೌಡ್ ಅಂತ ನಾವು ನೋಡಿದಾಗ ಒಂದು ಗುಂಪು, ಒಂದು ಸಮೂಹ ಅಂತ ಏನಂದ್ರೆ ಅರ್ಥ ಆಗುತ್ತೆ. ಬಟ್ ನಾವಿಲ್ಲಿ ನೌನ್ ಅಂತ ಕನ್ಸಿಡರ್ ಮಾಡಿದಾಗ ಅದು ಏನಂದ್ರೆ ಕಲೆಕ್ಟಿವ್ ನೌನ್ ಆಗುತ್ತೆ. ಅಂದ್ರೆ ಒಂದು ಗುಂಪನ್ನು ಸೂಚಿಸುತ್ತೆ, ಗುಂಪಿನೊಳಗನೆ ಏನಂದ್ರೆ ಒಂದು ಅಂತ ಸೂಚಿಸುತ್ತೆ. ಹಾಗಾಗಿ ಏನಂದ್ರೆ ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ನಮ್ಗೆ ರೂಲ್ ಗೊತ್ತಿರುವ ಹಾಗೆ ಏನಂದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಸೊ ದಟ್ಸ್ ವೈ ವಿ ಕ್ಯಾನ್ ಅಗ್ರಿ ವಾಸ್. ದ ಕ್ರೌಡ್ ವಾಸ್ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಓಕೆ, ಥ್ಯಾಂಕ್ ಯು ಆಲ್.